ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. ಈ ವಿಡಿಯೋದಲ್ಲಿ ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್ ಲಿಮಿಟೆಡ್ IPO ಬರ್ತಾ ಇದೆ. ಈ IPO ಬಗ್ಗೆ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ. ಈ ಕಂಪ್ನಿ ಎದ್ರ ಮೇಲೆ ವರ್ಕ್ ಮಾಡುತ್ತೆ, ಈ ಕಂಪ್ನಿ ಎಷ್ಟು ಅರ್ನಿಂಗ್ಸ್ ಮಾಡ್ತಾ ಇದೆ, ಈ ಕಂಪ್ನಿ ಯಾವ ಪ್ರೈಸಿಗೆ IPO ಬರ್ತಾ ಇದೆ, ಯಾವ ಡೇಟಿಗೆ ಬರ್ತಾ ಇದೆ, ಈ ಕಂಪ್ನಿಗೆ ನಾವು IPO ಅಪ್ಲೈ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಆಗುತ್ತಾ ಇಲ್ಲ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ಸ್ನಾಗಿ ನೋಡೋಣ. ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್ IPO ಓಪನ್ ಆಗ್ತಾ ಇರೋದು 7th, ಅಂದರೆ ಇವತ್ತು ಓಪನ್ ಆಗ್ತಾ ಇದೆ. ಇದು ಕ್ಲೋಸ್ ಆಗೋದು 9th ಓಪನ್ ಆಗುತ್ತೆ. ಇದು ಫೇಸ್ ವ್ಯಾಲ್ಯೂ ಇರೋದು 10 per share ಆ್ಯಂಡ್ ಪ್ರೈಸ್ ಬ್ಯಾಂಡು ನೀವು ನೋಡಿದ್ರೆ ಅಂತಂದರೆ 275 to 290 rupees ಪ್ರೈಸ್ ಬ್ಯಾಂಡ್ ಇದೆ. ನಾವು 290 rupees ಕಟ್ ಆಫ್ ಪ್ರೈಸ್ಗೆ ಅಪ್ಲೈ ಮಾಡಬೇಕು. ಪರ್ ಲಾಟ್ 50 shares ಇರುತ್ತೆ. ಟೋಟಲ್ ಇಶ್ಯೂ ಸೈಜು 290 crores, ಫ್ರೆಶ್ ಇಶ್ಯೂ ಕೂಡ 290 crores ಇದೆ. ಇದು ಒಂದು ಪಾಸಿಟಿವ್ ಆಗುತ್ತೆ ಕಂಪ್ನಿಗೆ. ಯಾವುದೇ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸು ಇದರಲ್ಲಿ ಶೇರ್ನ ಸೆಲ್ ಮಾಡಿಬಿಟ್ಟು ಹೋಗ್ತಾ ಇಲ್ಲ. ಆ್ಯಂಡ್ ಬೇಸಿಸ್ ಆಫ್ ಅಲಾಟ್ಮೆಂಟು ನಮಗೆ 10th ಅಲಾಟ್ಮೆಂಟ್ ಗೊತ್ತಾಗ್ಬಿಡುತ್ತೆ. ರೀಫಂಡು ನಮಗೆ 13th ಸಿಗುತ್ತೆ ಆ್ಯಂಡ್ 13th ನಮಗೆ ಶೇರ್ಸ್ ಕೂಡ ಕ್ರೆಡಿಟ್ ಆಗಿಬಿಡುತ್ತೆ. ಲಿಸ್ಟಿಂಗ್ ಡೇಟ್ 14 January ಇರುತ್ತೆ. UPI ಮಂಡೇಟ ಬಿಫೋರ್ 5 PM ಆಫ್ 9th January ನಾವು ಅಪ್ರೂವ್ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು ಒಂದು ಅಬ್ಸರ್ವ್ ಮಾಡೋದು ಏನು ಅಂತಂದರೆ, ಆ 250 crore ರಿಟೇಲ್ಸಿಗೆ ಇರೋದು ಓನ್ಲಿ 10% ಇದೆ. ಅದರಿಂದ ಇದು ಭಾಳ ಚಿಕ್ಕ ಸೈಜ್ IPO ಆಗಿಬಿಡುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಇದರಲ್ಲಿ ಈ ಕಂಪನಿ ರೈಲ್ವೇದು ನೆಕ್ಸ್ಟ್ ಜನರೇಷನ್ ಟ್ರೈನ್ ಕಂಟ್ರೋಲ್ ಆ್ಯಂಡ್ ಸಿಗ್ನಲಿಂಗ್ ಸಿಸ್ಟಮ್ ಮೇಲೆ ವರ್ಕ್ ಮಾಡ್ತಾ ಇದೆ. ಈ ಕಂಪನಿ ಪಾಸಿಟಿವ್ ಏನಾಗುತ್ತೆ ಅಂತಂದರೆ, ಆಟೋಮೆಟಿಕ್ ಟ್ರೈನ್ ಪ್ರೊಡಕ್ಷನ್ ಸಿಸ್ಟಮ್ ಅಲ್ಲಿ ಇನೋವೇಟಿವ್ ಟೆಕ್ನಾಲಜಿ ಈ ಕಂಪನಿ ಯೂಸ್ ಮಾಡ್ತಾ ಇದೆ. ಈ ಕಂಪನಿ ರೆವೆನ್ಯೂ ಚೆಕ್ ಮಾಡಿದ್ರೆ ಅಂತಂದರೆ, ಈ ಕಂಪನಿ 2022 ಅಲ್ಲಿ ಅಸೆಟ್ ಇದ್ದಿದ್ದು 112 crores ಇತ್ತು. 2023 ಅಲ್ಲಿ 118 crores ಇದೆ. 2024 ಅಲ್ಲಿ 142 crores ಇದೆ. ಇದರಿಂದ ನಮ್ಗೆ ಏನಾಗ್ತದೆ ಅಂದರೆ, ಹೆಚ್ಚಿಗೆ ರೆವೆನ್ಯೂ ಅಸೆಟ್ ಇದರಲ್ಲಿ ಗ್ರೋತ್ ಆಗ್ತಾ ಇಲ್ಲ. ಇವನ್ ರೆವೆನ್ಯೂ ನೀವು ಚೆಕ್ ಮಾಡಿದ್ರೆ ಅಂತಂದರೆ 104 ಇತ್ತು, ದೆನ್ 152 ಇದೆ, ಅದು ನೆಕ್ಸ್ಟ್ 151 ಇದೆ. 3 yearsಲ್ಲೂ ಜಾಸ್ತಿ ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗಿಲ್ಲ. ಈ ಲೇಟೆಸ್ಟ್ ಕ್ವಾರ್ಟರಲ್ಲಿ 65 crores ಇದೆ, ಅಂದರೆ 6 months 65 crores. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಕೂಡ ಇಟ್ ವಿಲ್ ಕಮ್ ಆ್ಯಂಡ್ 130 ಆಗಿ ಬರುತ್ತೆ. ಆ್ಯಂಡ್ ಆಫ್ಟರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಲ್ಲಿ ನೋಡಿದ್ರೆ ಅಂತಂದರೆ ಓನ್ಲಿ 1 crore ಇದೆ. ಆಮೇಲೆ ಇಲ್ಲಿ 13 crores ಇದೆ, ಆಮೇಲೆ ಇದು 14 crores ಇದೆ. ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಫಾರ್ ರೆವೆನ್ಯೂ ಆಫ್ 150 crores ಇದು 13 crores ಅಂತಂದರೆ ನಿಯರ್ಲಿ 8 to 10% ಇಲ್ಲಿ ಬರುತ್ತೆ. ಇವನ್ ಇಲ್ಲಿ 151 crores ಇದು ಪ್ಯಾಟ್ ಮಾರ್ಜಿನ್ ಚೆಕ್ ಮಾಡಿದ್ರೆ ಇದು ಒಂದು 10% ಇದೆ. ಇಲ್ಲಿ ನೆಗೆಟಿವ್ ಅಲ್ಲಿದೆ. ಈ ಲೇಟೆಸ್ಟ್ ಕ್ವಾರ್ಟರಲ್ಲಿ ಇದು ನೆಗೆಟಿವ್ ಪ್ರಾಫಿಟ್ ಶೋ ಮಾಡಿದೆ. ಮೇ ಬಿ ನೆಕ್ಸ್ಟ್ ಕ್ವಾರ್ಟರಲ್ಲಿ ಪ್ರಾಫಿಟ್ ಇದು ಶೋ ಮಾಡೋ ಚಾನ್ಸಸ್ ಇದೆ ಅಂದ್ಕೊಳ್ಳೋಣ. ರಿಸರ್ವ್ಸ್ ನೀವು ಚೆಕ್ ಮಾಡಿದ್ರೆ 5 ಇತ್ತು, 19 ಇದೆ, 25 ರಿಸರ್ವ್ಸ್ ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಆ್ಯಂಡ್ ಟೋಟಲ್ ಬಾರೋಯಿಂಗ್ಸ್ ಇಲ್ಲಿ ಚೆಕ್ ಮಾಡಿದ್ರೆ ಅಂದರೆ 80 crores ಇತ್ತು, 74 ಸ್ವಲ್ಪ ಕಡಿಮೆ ಆಗಿದೆ, ಇಟ್ ಈಸ್ ಗುಡ್. ಆಮೇಲೆ ಇಲ್ಲಿ 81 ಇದೆ, ಇಟ್ ಈಸ್ ಗುಡ್. ಇಲ್ಲಿ ನೀವು ಚೆಕ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದರೆ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಇಲ್ಲಿ 19 ತೋರಿಸ್ತಾರೆ. 19 ಅಂತಂದರೆ ಇಟ್ ಈಸ್ ಭಾಳ ಹೈ ಆಯಿತು. ಪ್ಯಾಟ್ ಮಾರ್ಜಿನ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಾಗಿದೆ. ಪ್ಯಾಟ್ ಮಾರ್ಜಿನ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ 19 ಭಾಳ ಹೈ ಮಾರ್ಜಿನಲ್ಲಿ ಈ ಕಂಪ್ನಿ ಬರ್ತಾ ಇದೆ. EPS ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂತಂದರೆ ಫಸ್ಟಿಗೆ 5 ಇತ್ತು, ಬಟ್ ಈ ಲೇಟೆಸ್ಟ್ ಕ್ವಾರ್ಟರಲ್ಲಿ ನೆಗೆಟಿವ್ ಶೋ ಮಾಡೋದ್ರಿಂದ ಇಲ್ಲಿ ಮೈನಸ್ ತೋರಿಸ್ತಾ ಇದೆ. ಬಟ್ ನೀವು ಇದನ್ನೇ ಇಟ್ಕೊಂಡ್ಬಿಟ್ಟು ನಾವು ನೋಡೋಣ, ಕಂಪ್ಯಾರಿಸನ್ ಮಾಡೋಣಂತೆ. PE ಚೆಕ್ ಮಾಡಿದ್ರೆ ಅಂದರೆ ಇಲ್ಲಿ 59 ಇದೆ, ಬಟ್ ಇದು ಇಲ್ಲಿ ಲೇಟೆಸ್ಟ್ ಕ್ವಾರ್ಟರು 47 ಇದೆ. 59 ಅಂತಲೇ ಯೋಚನೆ ಮಾಡೋಣ. ಲಾಂಗ್ ಟರ್ಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸಿಗೋಸ್ಕರ ಈ ಫಂಡ್ ಯೂಸ್ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್ ಡೆವಲಪ್ಮೆಂಟಿಗೋಸ್ಕರ ಈ ಕ್ಯಾಪಿಟಲ್ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ರೀಪೇಮೆಂಟ್ ಆಫ್ ದಿ ಬಾರೋಯಿಂಗ್ಸು ಅದಕ್ಕೆ ಜನರಲ್ ಕಾರ್ಪೊರೇಟ್ ಪರ್ಪಸ್ ಕೂಡ ಇದೆ ಇದರಲ್ಲಿ. ಬನ್ನಿ ಇದ್ರ PR ಕಂಪ್ಯಾರಿಸನ್ ಮಾಡೋಣ. ಇದರಲ್ಲಿರೋಂಥ ಕಂಪ್ನಿ ಕ್ವಾಡ್ರೆಂಟ್ ಇದೆ, ಇಲ್ಲಿ ಕರ್ನೆಕ್ಸ್ ಇದೆ, HBL ಪವರ್ ಇದೆ, ಅಪ್ಪರ್ ಇಂಡಸ್ಟ್ರೀಸ್ ಆ್ಯಂಡ್ ಪಾಲಿಕ್ಯಾಬ್ ಇದೆ. HBL ಪವರ್ ಲೇಟೆಸ್ಟಾಗಿ ಒಳ್ಳೆ ರನ್ ಕೂಡ ಕೊಟ್ಟಿತ್ತು. ಅಪ್ಪರ್ ಇಂಡಸ್ಟ್ರೀಸು ಲೇಟೆಸ್ಟ್ 2-3 yearsಲ್ಲಿ ಒಳ್ಳೆ ಮೂವ್ ಕೂಡ ಕೊಟ್ಟಿದೆ. ನೀವು ಕಂಪೇರ್ ಮಾಡಿದ್ರೆ EPS ಇದರದ್ದು 5 ಇದೆ, ಇದರದ್ದು 16 ಇದೆ, -16 ಇದೆ. ಇದರದ್ದೇ ಕಡಿಮೆ ಇರೋದು. ಈಗ ಕಂಪೇರ್ ಮಾಡಿದ್ರೆ EPS ಇನ್ನು ಉಳಿದ ಕಂಪ್ನಿವೆಲ್ಲ ಚೆನ್ನಾಗೇ ಇದೆ, ಇದರದ್ದು ಒಂದು ಸ್ವಲ್ಪ ಕಡಿಮೆ ಇದೆ. 59 PE ಅಂತಂದರೆ ಅದು ಕೂಡ ಇಲ್ಲೆಲ್ಲ ಕಂಪೇರ್ ಮಾಡಿದಂತೆ 64 ಇದೆ, ಇದು 49 ಇದೆ, 61 ಇದೆ, ರೇಂಜಲ್ಲಿದೆ. PE ನೀವು ಕಂಪೇರ್ ಮಾಡಿದ್ರೆ ಆಲ್ ಕಂಪ್ನೀಸ್ ಇಲ್ಲಿ ಈಕ್ವಲ್ ಆಗಿದೆ. ಅದು ನೆಕ್ಸ್ಟ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ 19. ಇಲ್ಲಿ ನೋಡ್ಬೋದು ಎಲ್ಲ ಕಂಪ್ನಿದು 9, 7, 10, 8 ಇದೆ, ಬಟ್ 19 ಇದರಿಂದ ಹೈ ವ್ಯಾಲ್ಯೂಯೇಷನಲ್ಲಿ ಈ ಕಂಪ್ನಿ ಕೊಡ್ತಾ ಇದ್ದಾರೆ. ಅದು ನೆಕ್ಸ್ಟ್ ರಿಟರ್ನ್ ಆನ್ ನೆಟ್ವರ್ಕ್ ನೋಡಿದರೆ ಇಲ್ಲಿ 20 ಇದೆ, ಇಲ್ಲಿ 20 ಇದರ 20 ನಿಯರ್ ಬೈ ಇದೆ, ಇದು 33 ಇದೆ. ಇಟ್ ಈಸ್ ಒಂದು ಪ್ಲಸ್ ಪಾಯಿಂಟ್. ಈ ನೆಟ್ವರ್ಕ್ ಏನೋ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಕಂಪ್ನಿದು. ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಹೈ ವ್ಯಾಲ್ಯೂಯೇಷನ್ನಲ್ಲಿರೋದು. ಬನ್ನಿ ಈ ಕಂಪ್ನಿದು ವೆಬ್ಸೈಟಲ್ಲಿ ಚೆಕ್ ಮಾಡೋಣ, ಈ ಕಂಪ್ನಿ ಏನೇನು ವರ್ಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಕಂಪ್ನಿ ಕವಚ್ ಸಿಸ್ಟಮಲ್ಲಿ ರೈಲ್ವೆ ಇದರಲ್ಲಿ ವರ್ಕ್ ಮಾಡ್ತಾ ಇದೆ. ಅದನ್ನ ನೆಕ್ಸ್ಟ್ ಇದು ಕಂಪ್ನಿ ಪ್ರೊಡಕ್ಟ್ಸ್ ನೋಡಿದೆ ಅಂತಂದರೆ, ಈ ಕಂಪ್ನಿ ಈವನ್ ಡಿಫೆನ್ಸ್ ಪ್ರಾಡಕ್ಟ್ಸಲ್ಲಿ ಈ ಕಂಪ್ನಿ ವರ್ಕ್ ಮಾಡ್ತಾ ಇದೆ. ಆಮೇಲೆ ರಿನ್ಯೂಯಬಲ್ ಎನರ್ಜಿ ಕೇಬಲ್ಸ್ ಮೇಲೆ ಈ ಕಂಪ್ನಿ ವರ್ಕ್ ಮಾಡ್ತಾ ಇದೆ. ಆಟೋಮೆಟಿಕ್ ಕೇಬಲ್ಸ್ ಮೇಲೆ ಕೂಡ ಈ ಕಂಪ್ನಿ ವರ್ಕ್ ಮಾಡ್ತಾ ಇದೆ. ಆ್ಯಂಡ್ ರೈಲ್ವೆ ಸಿಗ್ನಲಿಂಗ್ ಕೇಬಲ್ಸ್ ಮೇಲೆ ಕೇಬಲ್ಸ್ ಆ್ಯಂಡ್ ಕವಚ್ ಈ ಕಂಪ್ನಿದು ಮೇನ್ ಪ್ರಾಡಕ್ಟ್ಸ್ ಆಗಿರುತ್ತೆ.
ಸೆಕ್ಟರ್ ಚೆನ್ನಾಗಿದೆ, ರೈಲ್ವೆ ಇದರಲ್ಲಿ ಕಂಪ್ನಿ ವರ್ಕ್ ಮಾಡ್ತಾ ಇದೆ. ಫ್ಯೂಚರ್ ಗ್ರೋತ್ ಕೂಡ ಚೆನ್ನಾಗಿದೆ. ಯಾಕಂದರೆ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದಿ ರೈಲ್ವೆ ಟ್ರ್ಯಾಕ್ಸಲ್ಲಿ ಕವಚ್ ಇಂಪ್ಲಿಮೆಂಟ್ ಇಲ್ಲ. ಆ ರೈಲ್ವೆ ಪ್ರಾಜೆಕ್ಟ್ಸ್ ಏನಾದ್ರು ಇವ್ರಿಗೆ ಸಿಕ್ತು ಅಂತಂದರೆ ಒಳ್ಳೆ ಗ್ರೋತ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಂಪ್ನಿಯಲ್ಲಿ. ವ್ಯಾಲ್ಯೂಯೇಷನ್ ಚೆಕ್ ಮಾಡಿದ್ರೆ ಅಂತ ಒಂದು ಸ್ವಲ್ಪ ಹೈ ವ್ಯಾಲ್ಯೂಯೇಷನಲ್ಲಿ ಕಂಪ್ನಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಇದು ನೆಗೆಟಿವ್ ಪಾಯಿಂಟ್ ಆಗುತ್ತೆ. GMP ಚೆಕ್ ಮಾಡಿದ್ರೆ 60 to 70% ಇದೆ. ಇವನ್ ಅಂತ ಹೈ ವ್ಯಾಲ್ಯೂಯೇಷನ್ ಕಂಪ್ನಿ ಬಂದರೂ ಕೂಡ 60 to 70% ಈ ಕಂಪ್ನಿ ಬರ್ತಾ ಇದೆ. ರೀಸೆಂಟ್ ಕ್ವಾರ್ಟರಲ್ಲಿ ಇದು ಲಾಸ್ ಕೂಡ ಮಾಡಿದೆ. ಅದಕ್ಕೋಸ್ಕರ ನೀವು ಅಪ್ಲೈ ಮಾಡೋದಾದರೆ ನಾನು ಸಜೆಸ್ಟ್ ಮಾಡೋದು ಓನ್ಲಿ ಲಾಂಗ್ ಟರ್ಮ್ ಏನಾದ್ರು ಯೋಚನೆ ಮಾಡೋರಿದ್ದರೆ ಅವರು ಅಪ್ಲೈ ಮಾಡಿ. ಮತ್ತು ಹೈ ರಿಸ್ಕ್ ಏನು ತಗೊಳ್ಳೋರು ಇರುತ್ತಲ್ಲ ಅವ್ರು ಮಾತ್ರ ಅಪ್ಲೈ ಮಾಡಿ. ಲೋ ರಿಸ್ಕ್ ತಗೊಳ್ಳೋರು ಈ ಕಂಪ್ನಿಯನ್ನು ಅವಾಯ್ಡ್ ಮಾಡೋದು ಬೆಟರ್ ಅಂತಂದ್ಬಿಟ್ಟು ನನ್ನ ಸಜೆಷನ್ನು. ನೀವು ಅಪ್ಲೈ ಮಾಡ್ತಿದ್ದೀರಾ ಇಲ್ಲ ಅಂತಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಕೌಂಟಿಂದ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.